ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಕ್ಷಿತಾ ಚಂದು ಅಡುಗೆ ಮನೆ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈಸಿ ರೆಸಿಪಿ ನುಗ್ಗೆಕಾಯಿ ಚಾಪ್ಸು. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ರೆ ವಾವ್, ರುಚಿ ಮಾತ್ರ ಅದ್ಭುತವಾಗಿದೆ. ಡೆಫಿನೆಟಾಗಿ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ನೀವು ನುಗ್ಗೆಕಾಯಿ ನಿಮ್ಮ ಮನೆ ತಂದಾಗೆಲ್ಲ ಈ ರೀತಿ ಚಾಪ್ಸ್ನ ಮಿಸ್ ಮಾಡೋದಿಲ್ಲ. ಈ ರೀತಿ ನುಗ್ಗೆಕಾಯಿ ಚಾಪ್ಸ್ನ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ. ಇಲ್ಲಿ ನಾನು 4 ನುಗ್ಗೆಕಾಯಿನ ಈ ರೀತಿ ಲೈಟಾಗಿ ಸಿಪ್ಪೆ ತೆಗೆದು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ಈ ರೀತಿ ನೀವು ತುರಿದು ಬೇಕಾದ್ರೂ ತಗೋಬೋದು. ನಾನು ಈ ರೀತಿ ಪೀಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ 4 ಪೀಸು, 2 ಗೆಂಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದಿಲ್ಲ ಹಾಗೆ ಬಿಡಿಸಿಟ್ಕೊಂಡಿದ್ದೀನಿ, 2 ಪೀಸು ಚಕ್ಕೆ, 3 ಲವಂಗ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಇವೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇವಾಗ 2 ರೌಂಡ್ ರುಬ್ಬಿದ್ದಾದಮೇಲೆ ಒಂದು 5 ಹಸಿಮೆಣಸಿಕಾಯಿನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್, ಸ್ವಲ್ಪ ಸಾಸಿವೆ, ಹಾಗೆ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಿಂಗು, ಇಷ್ಟನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆ ರೋಸ್ಟ್ ಆಗಿದೆ. ಇವಾಗ ರುಬ್ಬಿಟ್ಟಿರೋ ಮಸಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲಕ್ಕೆ 2 ಲೋಟ ನೀರನ್ನು ಹಾಕಿ ಒಂದು ಕುದಿ ಬರೋ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 3 ನಿಮಿಷದಲ್ಲಿ ಈ ರೀತಿ ಕುದಿ ಬರ್ತಾ ಇದೆ. ಈ ರೀತಿ ಕುದಿ ಬಂದಮೇಲೆ ಕಟ್ ಮಾಡಿ ಇಟ್ಟಿರೋ ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನುಗ್ಗೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಪಾತ್ರೆನ ಮುಚ್ಚಿ ಒಂದು 10 ನಿಮಿಷ ನುಗ್ಗೆಕಾಯಿ ಬೇಯೋ ತನಕ ಬೇಯಿಸ್ಕೊಳ್ಳೋಣ. ಇವಾಗ ನುಗ್ಗೆಕಾಯಿ ಚಾಪ್ಸ್ ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನದ ಜೊತೆ ನೀವು ಊಟ ಮಾಡ್ಬೋದು. ತುಂಬ ರುಚಿಯಾಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.